ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಹೇಳಿದಂಥ ವಿಚಾರದಲ್ಲಿ ನಾನು ಅದನ್ನ ಮಾತಾಡ್ಲಿಕ್ಕಾಗುತ್ತಾ? ಅಧ್ಯಕ್ಷರು ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ ಅದು ಅಲ್ಟಿಮೇಟ್ ನಮ್ಮ ಕಾಂಗ್ರೆಸ್ಗೆ, ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಅವರಿಬ್ರು ನಾಯಕರು. ಅವ್ರು ಹೇಳಿದ್ದಾರೆ ಅಂದರೆ ಏನು ಸೋರ್ಸಸ್ ಇಲ್ದಲೇ ಹೇಳಲ್ಲ. ಸೊ ಅದನ್ನ ನಾನು ಡಿಸ್ಕಸ್ ಮಾಡೋದು ನಾಡ್ದು. ಅದೆಲ್ಲ ಇವತ್ತಿಂದಲ್ಲ, ಭಾಳ ನಮ್ಮ ರವಿ ಗಣಗ ಅವರಿಗೆ ಹೇಳಿರ್ಲಿವಾ? ಈಗ ಆಯ್ತಪ್ಪ, ಈ ವಿಜೇಂದ್ರ ಮತ್ತು ಅಶೋಕ್ ಕುಮಾರಸ್ವಾಮಿ ಅವ್ರು ಕೊಡ್ತಾರಲ್ಲ, ಅವಕ್ಕೆಲ್ಲ ಸಾಕ್ಷಿ ಕೊಟ್ಟವ್ರ ರಚನೆಯವರೇ? ಯಾರಿಗೂ ಕೊಡಲ್ಲ. ಅದು ಯಾವ್ದಾದ್ರು ಸಂದರ್ಭ ಬಂದಾಗ ಬರುತ್ತೆ, ಅದು ಗಂಟೆ. ಬಟ್ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಡೇ ಒನ್ ನಿಂದಿದೆ. ಈಗ ಹೆಚ್ಚಿನ ಮಾಹಿತಿ ಸರ್ಕಾರದಕ್ಕೆ ಮುಖ್ಯಸ್ಥರಾದಂಥ ಹೆಂಗೆ ಅವ್ರನ್ನ ಟೆಸ್ಟ್ ಮಾಡ್ತಾರೆ? ಸುಮ್ಮನೆ ಯಾರು ಏನೇನೋ ಮಾತಾಡಿದ್ರೆ ಆಗಲ್ಲ. ಸಿದ್ದರಾಮಯ್ಯವ್ರು ಮುಟ್ಟಕ್ಕಾದ್ರೆ ಅಭಿವೃದ್ಧಿ ಅವ್ರನ್ನೇ ಕೇಳ್ತೀನಿ. ಈಗ ನಾನು ಅಂಥ ವಿಚಾರಗಳಿಗೆಲ್ಲ ಮಾತಾಡಲ್ಲ. ಆಮೇಲೆ ಅವರೇ ಹೇಳ್ಕೊಂಡವ್ರೆ, ನನ್ನ ಫ್ರೆಂಡು ಅವರು ನಾನು ಹಿಂದೆ ಹೌದು, ನಾನು ಕುಮಾರಸ್ವಾಮಿಯವರು ಥರನೂ ಮಾತಾಡಲ್ಲ, ನಾನು ಇನ್ನೊಬ್ಬರ ಥರನೂ ಮಾತಾಡಲ್ಲ. ನಿಮ್ಮನ್ನ ಚೆಲುವ ಅಂತಿದ್ರ, ಕೆಂಪ ಅಂತಿದ್ರ, ಗೊತ್ತಿಲ್ಲಪ್ಪ, ಬೇರೆ ಏನಾರ ಇದ್ರೆ ಕೇಳ್ರಪ್ಪ. ಈಗ ನಿಮ್ಮನ್ನ ಯಾರು ಸಂಪರ್ಕ ಮಾಡಿಲ್ವಾ ಸರ್? ನೋಡಪ್ಪ, ಒಳ್ಳೆ ಕೃಷಿ ಬೆಳೆ ಆಯ್ತಾ ಇದೆ, ಒಳ್ಳೆ ಬೆಳೆ ಆಗಿದೆ, ಎಲ್ಲ ಕಟ್ಟೆಗಳಲ್ಲಿ ನೀರು ಹೋಗ್ತಾ ಇದೆ. ಅದ್ರ ಬಗ್ಗೆ ಏನಾದ್ರು ಇದ್ರೆ ಅಯ್ಯೋ ಪಾಪ, ಅವ್ನು ಬಹಳ ಸತ್ಯ ಹರಿಶ್ಚಂದ್ರ ಬಿಟ್ರಿ. ಎಲೆಕ್ಷನ್ ನೋಡಪ್ಪ, ಚನ್ನಪಟ್ಟಣ 100% ಗೆಲ್ತೀವಿ, ಯಾರೇನೇ ಮಾತಾಡ್ಲಿ. ಸೊ ನಮಗೆ ಕನಿಷ್ಠ 10,000 ಹಿಂದೆ ಮುಂದೆ ಗೆಲುವಿಗೆ ಅವಕಾಶ ಇದೆ ಅನ್ನೋದು ನಮ್ಮ ಮಾಧ್ಯಮ ಸ್ನೇಹಿತರು, ಸರ್ವೆ ಮಾಡೋರು, ಸಾರ್ವಜನಿಕರ ಅಭಿಪ್ರಾಯ ಇದೆ. ಬಟ್ ಏನಾರ ಆಗಲಿ, ಬಟ್ ಆದರೆ ಜಿದ್ದಾಜಿದ್ದಿ ನಡೆದಿದೆ, ಇಲ್ಲ ಅಂತಲ್ಲ. ಅದು ನಮ್ಮದು ಕಾಂಗ್ರೆಸ್ಸು ಮತ್ತು JDS ಜಿದ್ದಾಜಿದ್ದಿ ನಡೆದಿದೆ. ಸೊಂಡೂರು ನಿಮ್ಗೆಲ್ರಿಗೂ ಗೊತ್ತಿದೆ, ರಿಸಲ್ಟ್ ನಮ್ಮ ಪರ ಇದೆ. ಸೊ ನಮ್ಮ ಸಿಗ್ಗಾವಿ ಅದು ಸಹ ಚಾನ್ಸಸ್ ಇದೆ ಅನ್ನೋದು ಅಭಿಪ್ರಾಯ. ನಾನು ಅಲ್ಲಿ ಹೋಗಿಲ್ಲ, ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ. ಇಲ್ಲ ಜಮೀರವ್ರ ಹೇಳಿಕೆ ಅಲ್ಲಿ ಇಲ್ಲಿ ಚರ್ಚೆ ಆಗಿರ್ಬೋದು, ವೈರಲ್ ಆಗಿರ್ಬೋದು, ಮಾಧ್ಯಮದಲ್ಲಿ ಬಂದಿರ್ಬೋದು. ಸ್ಥಳೀಯವಾಗಿ ಚುನಾವಣೆ ಮೇಲೆ ಅದರ ಪರಿಣಾಮ ಬೀರಲಿಕ್ಕೆ ಸಾಧ್ಯ. ಸರ್, 3 ಪಾರ್ಟಿಗಳು ಏನು ಲಾಸ್ಟ್ ಆಗಿದ್ದಲ್ಲ ರಿಟೈನ್ ಆಗ್ತಾವ ಅಂತ ಹೇಳ್ತಿದ್ದಾರೆ, ನೀವು ಬೇರೆ ಹೇಳ್ತಿದ್ದೀರಿ. ಈಗ BJPಯವರು ಅವ್ರು ಗೆಲ್ತೀವಿ ಅಂತಾರೆ, ಕಾಂಗ್ರೆಸ್ ನಾವು ಗೆಲ್ತೀವಿ ಅಂತೀವಿ, JDS ಅವ್ರು ಗೆಲ್ತೇವೆ ಅಂತಾರೆ. ಬಟ್ ಆದರೆ ಸತ್ಯ ಈ ಚುನಾವಣೆ 23ಕ್ಕೆ ಬರೋದು. ನನಗೆ ನನ್ನ ಮಾಹಿತಿಗಿಂತ ನಿಮ್ಮಂಥ ಮೀಡಿಯಾ ಅಭಿಪ್ರಾಯದೊಂದಿಗೆ ಹೇಳ್ತಾ ಇದ್ದೀನಿ. ಚಾನ್ಸಸ್ ಜನವರಿಯಲ್ಲಿ ಸರ್ಕಾರ ಪತನ ಆಗುತ್ತೆ. ದೇವೇಗೌಡರಂಥ ಹಿರಿಯೋರು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ರಚನೆ ಆಗಿರೋ ಸರ್ಕಾರನ ಸಿದ್ದರಾಮಯ್ಯನವ್ರ ಗರ್ವ ಮುರಿತೀನಿ, ಸಿದ್ದರಾಮಯ್ಯನವ್ರ ಸರ್ಕಾರ ತೆಗಿತೀನಿ ಅಂದರೆ ಅವ್ರಿಗೆ ಅದು ಸರಿ ಅನಿಸಿದ್ರೆ ನಾನು ಅದ್ರ ಬಗ್ಗೆ ಅವರು ಅನೇಕರು ನಮ್ಮಂಥ ಅವ್ರಿಗೆ ಅಡ್ವೈಸ್ ಮಾಡಿ ಮಾರ್ಗದರ್ಶನ ಮಾಡ್ಕೊಂಡು ಬಂದಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆನಲ್ಲಿ ನಾವು ಮಾತಾಡ್ಬೇಕನ್ನ ನಾನು ಅವ್ರ ಜೊತೆಲಿ ಇದ್ದಾಗ ಎಷ್ಟೋ ಸಾರಿ ನಮ್ಮೆಲ್ಲರಿಗೂ ಬುದ್ಧಿ ಹೇಳಿದ್ದಾರೆ. ನಮ್ಮ ಮಾತು, ನಮ್ಮ ನಡವಳಿಕೆ ವಿಚಾರ ತಪ್ಪಾದಾಗ ಈ ರೀತಿ ಅಲ್ಲ, ಸಾರ್ವಜನಿಕ ಬದುಕಿನಲ್ಲಿ ನೀವು ಈ ಥರ ನಡ್ಕೋಬಾರ್ದು. ಅವರೇ ಇವತ್ತು ಈ ಥರ ಎಲ್ಲ ಮಾತಾಡಿದಾಗ ನಾನು ಅವ್ರ ಬಗ್ಗೆ ಪ್ರಶ್ನೆ ಮಾಡಲಿಕ್ಕಾಗಲ್ಲ. ಅವರು ಬಿಟ್ಟು ಒಂದು ಸರ್ಕಾರ, ಒಂದು 136 ಜನ MLA ಇರೋ ಸರ್ಕಾರ ಕಿತ್ತೋಗಿದ್ದೀನಿ ಅಂತ ಅಂದರೆ ಏನು ಅರ್ಥ? ಅದೆಲ್ಲೋಗಿ ಮುಂದೆ ಮೆಸೇಜು. ಒಬ್ಬರು ಪ್ರಧಾನಿ ಆಗಿದ್ದವರು, ಸೀನಿಯರ್ ಲೀಡ್ರು, ಸಿದ್ದರಾಮಯ್ಯ ಗರ್ವ ಮುರಿತಿದ್ರು. ಯಾರು ಈಗ TV ಮುಂದೆ ನಿಂತ್ಕೊಂಡಾಗ ಯಾರ್ಯಾರು ಹೆಂಗೆ ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಅದರಿಂದ ಬಹುಶಃ ಅವ್ರಿಗೆ ಅದು ಸರಿ ಅನ್ಸಿದ್ರೆ ನಮ್ದೇನು ಅಭ್ಯಂತರ. ಅವರನ್ನ ಯಾಕಂದ್ರೆ ಅಂತ ಕೇಳೋದು ನಾನು ಎತ್ತರಕ್ಕೆ ಬೆಳೆದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.